ವೆಲ್ಕಮ್ ವ್ಯೂವರ್ಸ್. 29th ಡಿಸೆಂಬರ್ 2023 ಚಿತ್ರದುರ್ಗ. ಬೆಳಗ್ಗೆ ಅಲ್ಲಿನ ಲೋಕಲ್ ಪೊಲೀಸ್ ಸ್ಟೇಷನ್ಗೆ ಕಾಲ್ ಬರುತ್ತೆ. ಆ ಕಾಲಲ್ಲಿ ಒಂದು ಮನೆ ಮುಂದೆ ಒಬ್ಬ ವ್ಯಕ್ತಿಯ ತಲೆ ಬುರುಡೆ ಬಿದ್ದಿರೋದಾಗಿ ಹೇಳ್ತಾರೆ. ಆ್ಯಂಡ್ ಪೊಲೀಸ್ ಇಮಿಡಿಯೇಟ್ ಅಲ್ಲಿಗೆ ಹೋಗಿ ನೋಡಿದಾಗ ಈ ಮನೆ ಮುಂದೆ ಸ್ಕೆಲಿಟನ್ ಪತ್ತೆ ಆಗುತ್ತೆ. ನೆಕ್ಸ್ಟ್ ಪೊಲೀಸ್ ಮನೆ ಒಳಗಡೆ ಹೋಗಿ ನೋಡಿದಾಗ ಅವರಿಗೆ 5 ಮನುಷ್ಯರ ಅಸ್ಥಿಪಂಜರ ಸಿಗುತ್ತೆ. ಪೊಲೀಸ್ ಫಾರೆನ್ಸಿಕ್ ಡಿಪಾರ್ಟ್ಮೆಂಟ್ಗೆ ಇನ್ಫಾರ್ಮ್ ಮಾಡಿ ಆಮೇಲೆ ನೇಬರ್ಸ್ನ ವಿಚಾರಿಸ್ತಾರೆ. ಆಗ ಅವರು ಈ ಮನೆ ಜಗನ್ನಾಥ್ ರೆಡ್ಡಿ ಅನ್ನೋರ್ದು ಆ್ಯಂಡ್ ಅವ್ರ ಫ್ಯಾಮಿಲಿನ ನೋಡಿ ಸುಮಾರು 8 ವರ್ಷ ಆಯಿತು ಅಂತ ಹೇಳ್ತಾರೆ. ಆಗ ಪೊಲೀಸ್ ಆ ಮನೇಲಾದ 5 ಸಾವು ಕೂಡ 8 ವರ್ಷ ಮುಂಚೆ ಆಗಿರ್ಬೋದು ಅಂತ ಫಸ್ಟ್ ಅಂದ್ಕೊಳ್ತಾರೆ. ಆಮೇಲೆ ಮನೆ ಒಳಗಡೆ 2019 ಕ್ಯಾಲೆಂಡರ್ ಇರೋದನ್ನ ನೋಡಿ ಅವರಿಗೆ ಇವರೆಲ್ಲ 2019 ಗಂಟೆ ಜೀವಂತವಾಗಿದ್ರು ಅಂತ ಗೊತ್ತಾಗುತ್ತೆ. ಆ್ಯಂಡ್ ಏನೇ ಆಗಿದ್ರು ಅವರಿಗೆ 2019 ಮೇಲೇ ಆಗಿರ್ಬೋದು ಅಂತ ಇನ್ವೆಸ್ಟಿಗೇಷನ್ನ ಸ್ಟಾರ್ಟ್ ಮಾಡ್ತಾರೆ. ಈಗ ಪೊಲೀಸ್ ಮುಂದೆ ತುಂಬ ಪ್ರಶ್ನೆಗಳಿದ್ವು. ಅಲ್ಲಿ ಸತ್ತಿದ್ಯಾರು, ಅವ್ರು ಸತ್ತು ಅಸ್ಥಿಪಂಜರವಾದರೂ ಏನಕ್ಕೆ ಇದು ಬೆಳಕಿಗೆ ಬಂದಿಲ್ಲ, ಆ್ಯಂಡ್ ಒಬ್ಬರ ಸ್ಕೆಲಿಟನ್ ಮಾತ್ರ ಹೇಗೆ ಮನೆ ಆಚೆ ಬಂದಿರಬಹುದು ಅನ್ನೋ ಎಲ್ಲ ಕ್ವಶನ್ಸ್ಗೂ ಆನ್ಸರ್ಸ್ನ ಹುಡ್ಕೋಕ್ಕೆ ಶುರು ಮಾಡ್ತಾರೆ. ಪೊಲೀಸ್ಗೆ ನೆಕ್ಸ್ಟ್ 2 ಡೇಸಲ್ಲಿ ಈ ಎಲ್ಲ ಕ್ವಶನ್ಸ್ಗೂ ಆನ್ಸರ್ ಸಿಗುತ್ತೆ. ಅದೇನಂತ ಈ ವಿಡಿಯೋದಲ್ಲಿ ನೋಡೋಣ. ನೀವು ನೋಡ್ತಿರೋದು KG ಡಿಕೋಡ್ಸ್. ಬನ್ನಿ ಇವತ್ತಿನ ವಿಡಿಯೋ ಒಳಗಡೆ ಹೋಗೋಣ. ಈ ಮನೆ ಜಗನ್ನಾಥ್ ರೆಡ್ಡಿ ಅನ್ನೋರ್ದಾಗಿತ್ತು. ಆ್ಯಂಡ್ ಅವರು ರಿಟೈರ್ಡ್ ಗೌರ್ಮೆಂಟ್ ಇಂಜಿನಿಯರ್ ಆಗಿದ್ದರು. ಅವರ ವೈಫ್ ಪ್ರೇಮ. ಇವರಿಬ್ಬರಿಗೆ 3 ಗಂಡು ಮಕ್ಕಳು ಆ್ಯಂಡ್ 1 ಹೆಣ್ಮಗು ಇದ್ದರು. ಬಟ್ 3 ಗಂಡು ಮಕ್ಕಳಲ್ಲಿ ಒಬ್ಬರು ಆಲ್ರೆಡಿ ಹಾರ್ಟ್ ಅಟ್ಯಾಕಿಂದ ಸಾವನ್ನಪ್ಪಿದ್ರು. ಆ್ಯಂಡ್ ಇನ್ನಿಬ್ಬರು ಕೃಷ್ಣ, ನರೇಂದ್ರ ಮತ್ತು ಅವರ ಡಾಟರ್ ತ್ರಿವೇಣಿ. ಈ 5 ಜನ ಈ ಮನೆಯಲ್ಲೇ ವಾಸವಾಗಿದ್ದರು. ಇವರ ಸಾವು ಹೇಗಾಯಿತು ಅನ್ನೋದಕ್ಕಿಂತ ಮುಂಚೆ ಈ ಮನೆಯಿಂದ ಸ್ಕೆಲಿಟನ್ ಹೇಗೆ ಆಚೆ ಬಂತು ಅಂತ ನೋಡೋಣ. ನೇಬರ್ಸ್ ಹೇಳೋ ಪ್ರಕಾರ ಈ ಸ್ಕೆಲಿಟನ್ ಸಿಗೋ 2 ತಿಂಗಳು ಮುಂಚೆ ಮನೆ ಮೇನ್ ಡೋರ್ ಒಡೆದು ಯಾರೋ ರಾಬರಿ ಮಾಡೋಕ್ಕೆ ಟ್ರೈ ಮಾಡಿದ್ರು. ಬಟ್ ಒಳಗಡೆ ಸ್ಕೆಲಿಟನ್ ನೋಡಿದ ತಕ್ಷಣ ಭಯ ಬಿದ್ದು ಓಡೋಗಿರ್ಬೋದು. ಆಮೇಲೆ ಬೀದಿನ ಸ್ಕೆಲಿಟನ್ನ ಮನೆ ಆಚೆ ತಗೊಬಂದು ಹಾಕಿದೆ ಅಂತ ಗೊತ್ತಾಗುತ್ತೆ. ಈಗ ಇವರ ಸಾವಿನ ಕಾರಣಕ್ಕೆ ಮಲ್ಟಿಪಲ್ ಥಿಯರೀಸ್ ಆಚೆ ಬರುತ್ತೆ. ಅದರಲ್ಲಿ ಎಲ್ಲ ಥಿಯರೀಸ್ ನೆಂಬೋ ಥರ ಇದ್ದರೂ ಲಾಸ್ಟ್ ಥಿಯರಿ ಮಾತ್ರ ಹೀಗೂ ಕೂಡ ಆಗಿರ್ಬೋದಾ ಅಂತ ಅನ್ಸೋದಂತೂ ನಿಜ. ಈ ಎಲ್ಲ ಥಿಯರೀಸ್ನ ಅವರ ಫ್ರೆಂಡ್ಸ್, ನೇಬರ್ಸ್ ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ಲಿ ರಿಲೇಟಿವ್ಸ್ ಕೊಟ್ಟ ಸ್ಟೇಟ್ಮೆಂಟ್ನ ಪೊಲೀಸ್ ರಿಪೋರ್ಟಲ್ಲಿ ಮೆನ್ಷನ್ ಮಾಡಿರೋದು. ಥಿಯರಿ 1, ಅವರ ಮಕ್ಕಳಿಗೆ ಇಷ್ಟು ವಯಸ್ಸಾಗಿದ್ದರೂ ಇನ್ನೂ ಮದುವೆ ಆಗಿರಲಿಲ್ಲ. ಎಷ್ಟೇ ಟ್ರೈ ಮಾಡಿದ್ರೂ ಅವರಿಗೆ ಮದುವೆ ಭಾಗ್ಯ ಕೂಡ ಬರ್ತಿರಲಿಲ್ಲ. ಇದರ ಜೊತೆಗೇನೆ ಅವರ ಮಗಳಾದ ತ್ರಿವೇಣಿಗೆ ಸ್ಪೈನಲ್ ಕಾರ್ಡ್ ಆಪರೇಷನ್ ಕೂಡ ಆಗಿತ್ತು. ಅದೇ ಟೈಮಲ್ಲಿ ಅವರ ಮಗ ನರೇಂದ್ರ ಬೆಂಗಳೂರಲ್ಲಿ ಡಕಾಯಿಟಿ ಕೇಸ್ ಅಂಡರ್ ಅರೆಸ್ಟ್ ಆಗಿ ರಿಲೀಸ್ ಆಗಿದ್ರು. ಈ ಎಲ್ಲ ವಿಷಯದಿಂದ ಫ್ಯಾಮಿಲಿ ಮನನೊಂದು ಸೂಸೈಡ್ ಮಾಡ್ಕೊಂಡಿದ್ದಾರೆ ಅಂತ ಹೇಳಿದ್ರು. ಈ ವಿಷಯ ಸ್ಪ್ರೆಡ್ ಆಗ್ತಿರ್ಬೇಕಾದ್ರೇ ಪೊಲೀಸ್ಗೆ ಡೆತ್ ನೋಟ್ ಸಿಗುತ್ತೆ. ಥಿಯರಿ 2, ಡೆತ್ ನೋಟ್ ಸಿಕ್ಕ ಮೇಲೆ ಪೊಲೀಸ್ ಆ ಡೆತ್ ನೋಟಲ್ಲಿ ಏನು ಮೆನ್ಷನ್ ಆಗಿದೆ ಅಂತ ಕ್ಲಿಯರ್ ಆಗಿ ಹೇಳಲ್ಲ. ಏಕೆಂದರೆ ಈ ಕೇಸ್ ಇನ್ನೂ ಇನ್ವೆಸ್ಟಿಗೇಷನಲ್ಲಿರೋದ್ರಿಂದ ಸಸ್ಪೆಕ್ಟ್ಸ್ ಅಬ್ಸ್ಕೊಂಡು ಆಗೋದಾಗಲಿ ಅಥವಾ ಎವಿಡೆನ್ಸ್ನ ಟ್ಯಾಂಪರ್ ಮಾಡೋ ಚಾನ್ಸಸ್ ಜಾಸ್ತಿ ಇದೆ. ಸೊ ಲೆಟರಲ್ಲಿರೋ ಫುಲ್ ಇನ್ಫಾರ್ಮೇಷನ್ನ ಡಿಸ್ಕ್ಲೋಸ್ ಮಾಡಲ್ಲ. ಬಟ್ ಪ್ರೆಸ್ ನೋಟಲ್ಲಿ ರೆಡ್ಡಿ ಫ್ಯಾಮಿಲಿ ಹತ್ರ 50 acres ಅಷ್ಟು ಲ್ಯಾಂಡ್ ಇತ್ತು. ಆ್ಯಂಡ್ ಅದನ್ನು ಯಾರೋ ಇಬ್ಬರು ಅವರ ಹೆಸರಿಗೆ ಮಾಡಿ ಅಂತ ಪ್ರೆಷರ್ ಹಾಕ್ತಿದ್ರಂತೆ. ಆ ಪ್ರೆಷರ್ನ ತಡ್ಕೊಳಕ್ಕಾಗದೆ ಸೂಸೈಡ್ ಮಾಡಿಕೊಂಡ್ರು. ಈ ವಿಷಯನೇ ಡೆತ್ ನೋಟಲ್ಲಿ ಮೆನ್ಷನ್ ಮಾಡಿರೋದು ಅಂತ ಹೇಳ್ತಾರೆ. ಬಟ್ ಡೆತ್ ನೋಟಲ್ಲಿ ಯಾವುದೇ ರೀತಿಯಾದ ಡೇಟ್ ಅಥವಾ ಸಿಗ್ನೇಚರ್ ಇರಲ್ಲ. ಪೊಲೀಸ್ ಇದು ಮರ್ಡರಾ ಅಥವಾ ಸೂಸೈಡಾ ಅಂತ ಕನ್ಫ್ಯೂಷನಲ್ಲಿ ಇರಬೇಕಾದ್ರೇ ಅವರಿಗೆ ಇನ್ನೊಂದು ವಿಷಯ ಗೊತ್ತಾಗುತ್ತೆ. ಅದೇ ಥಿಯರಿ 3. ಪೊಲೀಸ್ಗೆ ಅವರ ಮನೆಯ ಹಾಲ್ ಗೋಡೆ ಮೇಲೆ 5 ಹಸ್ತದ ಗುರುತು ಪತ್ತೆ ಆಗುತ್ತೆ. ಒಂದು ಕಡೆ 5 ಅಸ್ಥಿಪಂಜರ ಸಿಕ್ಕಿದ್ರೆ ಇನ್ನೊಂದು ಕಡೆ 5 ಹಸ್ತದ ಗುರುತು ಪತ್ತೆ ಆಗಿದೆ. ಇದನ್ನು ನೋಡಿದ ಜನರು ಈ ಕೇಸ್ನ ಡೆಲ್ಲಿಲಾದ ಬುರಾರಿ ಮಾಸ್ ಡೆತ್ಗೆ ಕಂಪೇರ್ ಮಾಡ್ತಾರೆ. ಯಾವುದೋ ಒಂದು ಮೂಢನಂಬಿಕೆಗೆ ಇವರೆಲ್ಲ ಜೀವನ ಬಿಟ್ಟಿರ್ಬೋದು ಅಂತ ಹೇಳ್ತಾರೆ. ಇಷ್ಟು ಮಲ್ಟಿಪಲ್ ಥಿಯರೀಸ್ ಇರುವ ಈ ಕೇಸಲ್ಲಿ ರೀಸೆಂಟಾಗಿ ಒಂದು ವಿಷಯ ಆಚೆ ಬರುತ್ತೆ. ಅದು 5 ಅಸ್ಥಿಪಂಜರದಲ್ಲಿ 2 ಅಸ್ಥಿಪಂಜರ ಕಾಲಿಗೆ ಹಗ್ಗ ಕಟ್ಟಿತ್ತಂತೆ.
ಈಗ ಮೂಡೋ ಪ್ರಶ್ನೆ ಏನಂದರೆ, ಅವರು ನಿಜವಾಗ್ಲೂ ಸೂಸೈಡ್ ಮಾಡ್ಕೊಂಡ್ರಾ? ಆ ಥರ ಮಾಡ್ಕೊಂಡಿದ್ರೆ ಅವರ ಕಾಲಿಗೆ ಏನಕ್ಕೆ ಹಗ್ಗ ಕಟ್ಟಿದ್ರು, ಅಥವಾ ಯಾರೋ ಮರ್ಡರ್ ಮಾಡಿ ಸೂಸೈಡ್ ರೀತಿ ಫ್ರೇಮ್ ಮಾಡಿದ್ರಾ ಅಂತ ಗೊತ್ತಿಲ್ಲ. ಈ ಕೇಸ್ ಇನ್ನೂ ಇನ್ವೆಸ್ಟಿಗೇಷನಲ್ಲಿರೋದ್ರಿಂದ ಅವರ ಸಾವಿನ ಬಗ್ಗೆ ಇನ್ನೂ ಸ್ಪಷ್ಟನೆ ಸಿಕ್ಕಿಲ್ಲ. ಫ್ಯೂಚರಲ್ಲಿ ಯಾವಾಗ ಈ ಕೇಸ್ ಮೇಲೆ ಅಪ್ಡೇಟ್ ಬರುತ್ತೋ ಆಗ ಇನ್ನೊಂದು ವಿಡಿಯೋ ಮಾಡಿ ಕ್ಲೈಮ್ಯಾಕ್ಸ್ನ ಹೇಳ್ತೀನಿ. ಅಲ್ಲಿಗಂಟ ಎವ್ರಿ ವೀಕ್ ಬೇರೆ ವಿಡಿಯೋದಲ್ಲಿ ಸಿಗೋಣ. ನಿಮ್ಮ ಒಂದು ಲೈಕ್ ನನಗೆ ಮೋಟಿವೇಶನ್ ಆಗಿರುತ್ತೆ.